ಹಾಯ್ ಫ್ರೆಂಡ್ಸ್, ಇವತ್ತು ನಾನೊಂದು ಸಿಂಪಲಾದ ಬೆಂಡೆಕಾಯಿ ಹುಳಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಬೆಂಡೆಕಾಯಿಯನ್ನು ಈ ಕಡೆ ನಾನು ಒಂದು ಬಾಣಲಿಯಲ್ಲಿ ಫಸ್ಟು ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ಥರ ಫ್ರೈ ಮಾಡ್ಕೊಂಡು ನೀವು ಸಾಂಬಾರ್ಗೆ ಹಾಕಿದ್ರೆ ಆ ನೋಳಿ ಏನು ಬರುತ್ತೆ ಅದು ಬರೋಲ್ಲ. ಅದಕ್ಕೆ ಬೆಂಡೆಕಾಯಿನ ಸಪ್ರೇಟ್ ಫ್ರೈ ಮಾಡಿಕೊಂಡು ಈ ಕಡೆ ನೋಡಿ ಸಾಂಬಾರು ಮಸಾಲೆ ಕುದೀತಾ ಇದೆ. ನಾವು ಇದಕ್ಕೆ ಬೆಂಡೆಕಾಯಿ ಹುಳಿ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಳೆ ಹಾಕಿಲ್ಲ. ಈ ಬೇಳೆ ಮಸಾಲೆಗೆ ನಾನು ಏನು ಹಾಕಿದ್ದೀನಿ ಅಂದರೆ ಒಂದು ಸ್ವಲ್ಪ ತೆಂಗಿನಕಾಯಿ, ಜೀರಿಗೆ ಮತ್ತು ಸ್ವಲ್ಪ ಧನಿಯಾ ಪುಡಿ, ಖಾರ ಪುಡಿ, ಅರಿಶಿಣ ಪುಡಿ, ಬೆಳ್ಳುಳ್ಳಿ ಮತ್ತು ಟೊಮೆಟೊ ಎಲ್ಲ ಪೇಸ್ಟ್ ಮಾಡಿಕೊಂಡು ಚೆನ್ನಾಗಿ ಇವಾಗ ಮಸಾಲೆನ ಕುದೀತಾ ಇದೆ ನೋಡಿ. ಮಸಾಲೆ ಇದು ಬೇಳೆ ಹಾಕದೆ ಸಾಂಬಾರು ಸಿಂಪಲಾಗಿ ಮಾಡೋದು. ಯಾವಾಗಲೂ ತರಕಾರಿ ಬೇಳೆ ಹಾಕಿ ತಿಂದು ನಿಮಗೆ ಬೇಜಾರಾದರೆ ಈ ಥರ ಬೆಂಡೆಕಾಯಿ ಒಂದು ಸಾಂಬಾರು ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಬರೀ ತೆಂಗಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಅರಿಶಿಣ, ಟೊಮೆಟೊ ಎಲ್ಲ ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಪೇಸ್ಟ್ ಮಾಡಿ ಸಪ್ರೇಟಾಗಿ ಕುದಿಸ್ಕೊಳ್ತಾ ಇದ್ದೀನಿ ಮಸಾಲೆನ. ಮಸಾಲೆ ಚೆನ್ನಾಗಿ ಕುದ್ದ ಮೇಲೆ ನಾವು ಈ ಬೆಂಡೆಕಾಯಿನ ಹಾಕಬೇಕು. ಇವಾಗ ಮಸಾಲೆ ಚೆನ್ನಾಗಿ ಕುದೀತಾ ಇದೆ. ಕುದಿಯುವಾಗ ನಾನು ಈ ಫ್ರೈ ಮಾಡ್ಕೊಂಡ ಬೆಂಡೆಕಾಯಿನ ಹಾಕ್ತೀನಿ. ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಈ ಮಸಾಲೆಯಲ್ಲಿ ಕುದಿಸಿದ್ರೆ ಒಂದು 10 ನಿಮಿಷ ಬೆಂಡೆಕಾಯಿನ ಈ ಮಸಾಲೆಯಲ್ಲಿ ಕುದಿಸ್ಬೇಕು. ಚೆನ್ನಾಗಿ ಕುದ್ಮೇಲೆ ಬೆಂಡೆಕಾಯಿ ಸಾಂಬಾರು ರೆಡಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ. ಈ ಸಲ ಒಂದು ಸಲ ನೀವು ಟ್ರೈ ಮಾಡಿ. ನೀವು ಬೆಂಡೆಕಾಯಿ ಸಾಂಬಾರು ಮಾಡ್ತೀರಾ, ಗೊಜ್ಜು ಮಾಡ್ತೀರಾ, ಪಲ್ಯ ಮಾಡ್ತೀರಾ ಎಲ್ಲ ಗೊತ್ತು. ಆದರೆ ಈ ಥರ ಹುಳಿ ಮಾಡಿ ಚೆನ್ನಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಇಡ್ಲಿಗೂ ಚೆನ್ನಾಗಿರುತ್ತೆ, ದೋಸೆಗೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇವಾಗ ಇದು ಒಂದು 10 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದ್ಮೇಲೆ ಬೆಂಡೆಕಾಯಿ ಸಾಂಬಾರು ರೆಡಿ ಆಗುತ್ತೆ ನೋಡಿ. ಕುದೀತಾ ಇದೆ. ಇದೊಂದು 10 ನಿಮಿಷ ಮಸಾಲೆಯಲ್ಲಿ ಬೇಯಬೇಕು. ಸಿಂಪಲಾದ ರೆಸಿಪಿ ಇದು. ನೀವು ಯಾರು ಅಂದರೂ ಮಾಡ್ಬೋದು. ಮಾಡಿ ತುಂಬ ಚೆನ್ನಾಗಿರುತ್ತೆ. ಕುದೀತಾ ಇದೆ, ಇನ್ನೂ ಕುದಿಬೇಕು. ಒಂದು 10 ನಿಮಿಷ ಕುದಿಬೇಕು. ಇನ್ನು ಕುದ್ದು ಇವಾಗ ಬೆಂಡೆಕಾಯಿಗೆ ಒಂದು ಸ್ವಲ್ಪ ಮಸಾಲೆ ಎಲ್ಲ ಹಿಡಿಬೇಕು. ಸ್ವಲ್ಪ ಬೆಂದಿದೆ ಆಲ್ರೆಡಿ. ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಲ್ವ ಬಾಣಲಲ್ಲಿ ಸಪ್ರೇಟು, ಆವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದರಲ್ಲಿ ಸ್ವಲ್ಪ ಒಂದು 20 ನಿಮಿಷ ನಾನು ಕುದಿಸ್ತೀನಿ. ಬೆಂಡೆಕಾಯಿ ಸಾಂಬಾರು ರೆಡಿ. ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.